ಹುಟ್ಟಿದಾಗಿಂದ ತಂದೆ ತಾಯಿಯ ಕೆಲಸ ಏನೋ ಅವರು ತೀಟೆ ತೀರಿಸ್ಕೊಳ್ಳೋಕೆ ಇಬ್ಬರು ಸೇರಿದಾಗ ಒಂದು ಪಿಂಡದೊಳಗೆ ಭಗವಂತ ಆತ್ಮವನ್ನು ನುಗ್ಗಿಸ್ತಾನ. ಇಷ್ಟ ಇದೆಯೋ ಇಲ್ವೋ 9-10 ತಿಂಗಳು ಹೊಟ್ಟೆಯಲ್ಲಿ ಹೊರತಾಳೆ ಅಮ್ಮ. ಅದು 10 ತಿಂಗಳು ಆದಮೇಲೆ ಹೊರಗೆ ಬಂದ್ಬಿಡುತ್ತೆ ತಾನಾಗಿ, ಇಲ್ಲ ತೆಗೆದು ಬಿಡ್ತಾರೆ ಅದನ್ನು, ಸಿಸೇರಿಯನ್ ಡೆಲಿವರಿ. ಮಗು ಬಂದ ಮೇಲೆ ಏನೋ ನನ್ನ ಮಗು, ನನ್ನದು 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 ಸಾಕ್ತೀವಿ, ನಡೆಯುತ್ತೆ, ಮಾತಾಡುತ್ತೆ, ಸ್ಕೂಲ್ಗೆ ಕಳಿಸ್ತೀವಿ. ವಿದ್ಯಾಭ್ಯಾಸ ಎಷ್ಟು ಕೊಡೋಕ್ಕಾಗತ್ತೆ ಅಷ್ಟು ಕೊಡ್ತೀವಿ ಮಗುಗೆ. ತನ್ನ ಕಾಲಲ್ಲಿ ನಿಂತುಕೊಂಡು ತನ್ನ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಕೆಲಸ ಪಡೆಯೋದಕ್ಕೆ ಬೇಕಾಗಿರೋ ಸೌಲಭ್ಯಗಳನ್ನು ಮಾಡಿಕೊಡ್ತೀವಿ. ಕೆಲಸ ಸಿಕ್ಕಿದ ಮೇಲೆ ನಾನು ಏನು ಮಾಡಿದೆ ಅದನ್ನೇ ನನ್ನ ಮಕ್ಕಳಿಗೆ ಮಾಡೋದಕ್ಕೆ ಅವಕಾಶ. ಮದುವೆ ಮಾಡ್ತೀನಿ. ಮದುವೆ ಮಾಡದೇ ಇರೋ ತನಕ ನಮ್ಮ ಕರ್ಮ ಮುಗಿಯಲ್ಲ. ನಾನು ಹೆತ್ತ ಮೇಲೆ ನನ್ನ ಮಕ್ಕಳು ಅವರು ಸಂಸಾರ ಮಾಡಿಕೊಂಡು ಅವರ ಸಂಸಾರದಲ್ಲಿ ನಾನೇನು ಮಾಡಿದೆ, ನಮ್ಮಪ್ಪ ಏನು ಮಾಡ್ದ, ನಮ್ಮ ತಾತ ಏನು ಮಾಡ್ದ, ಮುತ್ತಾತ ಏನು ಮಾಡ್ದ, ಅದನ್ನು ಮಗ ಮಾಡೋಕ್ಕೆ ದಾರಿ ಮಾಡ್ಕೊಡ್ತೀನಿ. ಇಷ್ಟೇ ಪ್ರತಿಯೊಬ್ಬರು ಮಾಡೋದು. ಪ್ರತಿಯೊಬ್ಬರಿಗೆ ಗೊತ್ತಿರೋದು ಇಷ್ಟೇ. ಮುತ್ತಾತ ಮಾಡಿದ್ದನ್ನು ತಾತ ಮಾಡ್ದ, ತಾತ ಮಾಡಿದ್ದನ್ನು ಅಪ್ಪ ಮಾಡ್ದ, ಅಪ್ಪ ಮಾಡಿದ್ದನ್ನು ನಾನು ಮಾಡಿದೆ, ನಾನು ಮಾಡಿದ್ದನ್ನು ನನ್ನ ಮಗ ಮಾಡ್ದ. ಹೀಗೆ ಲೋಕ ಬೆಳೀತಾ ಹೋಗುತ್ತೆ ಒಂದೇ ರೂಟಲ್ಲಿ. ಪರ್ಪಸ್ಸು ಗೊತ್ತಿಲ್ಲ. ಗೊತ್ತಿರೋ ಪರ್ಪಸ್ ಇಷ್ಟೇ: ಹೆಣ್ಣಾಸೆ, ಹೊನ್ನಾಸೆ, ಮಣ್ಣಾಸೆ. ಇದನ್ನ ಇಟ್ಕೊಂಡು ಪ್ರತಿಯೊಬ್ಬರು ಬದುಕಿ ಸ್ವತಃ ಹುಡ್ತೀವಿ. ನನ್ನ ಜ್ಞಾನ, ನಾನು ಏನಕ್ಕೆ ಹುಟ್ಟಿದೆ ಅಂತಲೇ ಗೊತ್ತಿಲ್ಲ, ನಾನು ಯಾರು ಅಂತಲೇ ಗೊತ್ತಿಲ್ಲ, ನನ್ನ ಮೂಲ ಏನು ಅಂತಲೇ ಗೊತ್ತಿಲ್ಲ. ನಿಮ್ಮನ್ನು ನೀವು ಹುಡುಕ್ತಾ ಹೋದಾಗ 3 ತಲೆಮಾರು 4 ತಲೆಮಾರು ಹೆಸರನ್ನ ಹೇಳಕ್ ಸಾಧ್ಯ. ಅದರ ಮೇಲೆ ಹೆಸರು ಗೊತ್ತಿಲ್ಲ ನಿಮಗೆ. ನಿಮ್ಮ ಅಪ್ಪನ ಹೆಸರು ಗೊತ್ತು, ತಾತನ ಹೆಸರು ಗೊತ್ತು, ಮುತ್ತಾತನ ಹೆಸರು ಗೊತ್ತು. ನೀವು ಹೇಗೆ ಇನ್ಶಿಲ್ ಹಾಕೋತೀರಾ, RMK ಏನೋ ಒಂದು ಇನ್ಶಿಲ್ ಹಾಕೋತೀರಾ ಅಪ್ಪನ ಹೆಸರು. ನೀವು ಯಾರು ಅಂದ್ರೆ ನಿಮ್ಮ ಮೂಲ ನಿಮ್ಮಪ್ಪ, ನಿಮ್ಮ ಅಪ್ಪನ ಮೂಲ ನಿಮ್ಮ ತಾತ, ತಾತನ ಮೂಲ. ಹುಡುಕ್ತಾ ಹೋದಾಗ ಮೂಲ ಗೊತ್ತಾಗಲ್ಲ ನಿಮಗೆ. ಗೊತ್ತಿಲ್ಲದೆ ಭಗವಂತ ಗೊತ್ತಾ? ಗೊತ್ತಿಲ್ಲ ಯಾರಿಗೂ. ನೀವು ಯಾರು ಗೊತ್ತಾ? ಗೊತ್ತಿಲ್ಲ. ನಾನು ಗೊತ್ತಿಲ್ಲ, ಭಗವಂತನೂ ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇದನ್ನು ಹುಡುಕೋದೇ ಈ ಜನ್ಮದ ಮೂಲ ಕೆಲಸ. ಯಾರು ಹುಡುಕ್ತಾರೆ? ಯಾರಿಗೇನು ಬೇಕು? ನನ್ನನ್ನು ಯಾಕೆ ನಾವು ಹುಡುಕಲಿ? ನಾನು ಹುಡುಕಬೇಕು ಅಂತನ್ನೋದೇ ಜ್ಞಾನ. ನನ್ನ ಮೂಲವನ್ನು ನಾನು ಅರಿಬೇಕು ಅಂತನ್ನೋದೇ ಜ್ಞಾನ. ಶೂನ್ಯವೇ ಭಗವಂತ, ನೀವೇ ಶೂನ್ಯ, ನೀವೇ ಭಗವಂತ. ನೀವು ಭಗವಂತನ? ಇಲ್ಲ. ನೀವು ಭಗವಂತ ಹೇಗೆ? ಶೂನ್ಯವೇ ಭಗವಂತ, ನೀವು ಶೂನ್ಯ. ಹೀಗೆ ನೀವು ಇದನ್ನೆಲ್ಲ ಅನಲೈಸ್ ಮಾಡ್ತಾ ಹೋದಾಗ ಸತ್ಯದ ಅರಿವಾಗತ್ತೆ ನಿಮಗೆ. ನಾನು ಹುಟ್ಟಿದ ಕಾರಣ ಏನು ಅಂತ ನಂಗೆ ಗೊತ್ತಾಗತ್ತೆ. ನನ್ನ ಬಾಮಿದ 26-27ಕ್ಕೆ ಸನ್ಯಾಸಿ ಆಗ್ಬಿಟ್ಟ. ನನ್ನ ಮಗ ಒಬ್ಬ ಸನ್ಯಾಸಿ ಆಗ್ಬಿಟ್ಟ. ನನಗೆ ಸನ್ಯಾಸಿ ಆಗೋ ಪ್ರಮೇಯ ಸಿಕ್ಕಿಲ್ಲ. 26 ವಯಸ್ಸಿಗೆ ಮದುವೆ ಆಗಿ 2 ಮಕ್ಕಳು. ಆದರೆ ನೀವು ಹೇಗೆ ಹುಡ್ಕೊಂಡು ಹೋದ್ರಿ, ಹಾಗೆ ನಮ್ಮ ಅಕ್ಷಯ್ ಹೇಗೆ ಬಂದರೂ ದೇಹ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ, ಹಾಗೆ ಮಾನಸಿಕ ಒತ್ತಡದಲ್ಲಿ ನಾನು ನರಳ್ತಾ ಇದ್ದೆ. ನನ್ನ ಮಾನಸಿಕ ಒತ್ತಡದಿಂದ ಹೊರಗೆ ಬರೋದಕ್ಕೆ ಒಬ್ಬರು ನನಗೆ ಒಂದು ವಿಧಾನ ಹೇಳಿಕೊಟ್ರು. ನೀನು ಆಧ್ಯಾತ್ಮದ ಒಳಗೆ ನುಗ್ಗು, ನಿನ್ನ ಮನಸ್ಸು ಸರಿಯಾಗತ್ತೆ ಅಂದರು. ಅದನ್ನು ನುಗ್ಗಾಕ್ ಹೋಗಿ ಇವತ್ತು ನಾನು ಗುರುಗಳಾಗಿ ನಿಮ್ಮ ಮುಂದೆ ಕೂತಿದ್ದೀನಿ. ಅಂದರೆ ಏನು ಪಡಿಬೇಕು ಅಂತ ನಾವು ಹುಡುಕ್ತೀವಿ, ಅದು ಸಿಗುತ್ತೋ ಇಲ್ವೋ, ಬೇರೆ ವಿಚಾರಗಳೆಲ್ಲ ನಮಗೆ ಸಿಕ್ಬಿಡುತ್ತೆ. ಹಾಗೆ ಈ ಆಧ್ಯಾತ್ಮನ ನೀವು ಏನು ಆರೋಗ್ಯಕ್ಕೋ
ಅಥವಾ ಬೇರೆ ಏನಾದರೂ ಬೇಕು ಅಂತ ನೀವು ಕಲಿಯಾಕೆ ಬಂದಿದ್ದೀರೋ, ಬೇಕಾಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ. ಇದರಿಂದ ಆರೋಗ್ಯ ಪ್ರಪ್ರಥಮ ಕಾಪಾಡುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಹೊಟ್ಟೆ ಹಸ್ತವನಿಗೆ ಊಟ ಕೊಡು, ಆಧ್ಯಾತ್ಮವನ್ನು ಕೊಡಬೇಡ. ಹೊಟ್ಟೆ ಹಸ್ತವನಿಗೆ ಆಧ್ಯಾತ್ಮ ತಲೆಗೆ ನುಗ್ಗೋದಿಲ್ಲ. ಅವನಿಗೆ ಬೇಕಾಗಿದ್ದನ್ನು ಮಾಡು, ಆಮೇಲೆ ತಲೆಗೆ ಮುಗ್ಗಿಸು. ಹಂಗೆ ನಿಮಗೆ ಬೇಕಾಗಿರೋದು ಪ್ರಪ್ರಥಮ ಆರೋಗ್ಯ. ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕೆ ಆಗದೆ ಹೋದರೆ ನೀವೇನು ಸಾಧನೆ ಮಾಡ್ತೀರಾ? ಸಾಧನೆ ಅದು 5 ನಿಮಿಷ 10 ನಿಮಿಷ ಅಲ್ಲ. ಆಧ್ಯಾತ್ಮವನ್ನು ಪಡೆಯೋ ಅರ್ಹತೆಯನ್ನು ನಾನು ಪಡೆದಿದ್ದೇನಾ?